ಬ್ರೇಕ್ ಆದಮೇಲೆ ಮತ್ತೆ ನಮ್ಮ ಬೆಂಗಳೂರು. ಕಳೆದ 1 ತಿಂಗಳ ಹಿಂದೆ ಶಾಲೆಗೆ ಹೋದ 3 ವಿದ್ಯಾರ್ಥಿಗಳು ಇನ್ನೂ ಮನೆಗೆ ಬಂದಿಲ್ಲ. ಪೊಲೀಸ್ ಠಾಣೆಗೂ ದೂರು ನೀಡಲಾಗಿದೆ. ಆದರೆ ಮಕ್ಕಳ ಸುಳಿವು ಮಾತ್ರ ಸಿಕ್ಕಿಲ್ಲ. ಈ ಫೋಟೋದಲ್ಲಿರುವ ಇವರ ಹೆಸರು ಭುವನ್, ರಾಹುಲ್ ಹಾಗೂ ಯಾಸಿಕ್ ಶ್ರೀನಿವಾಸ್. ವರ್ತೂರು ಹಾಗೂ ವೈಟ್ಫೀಲ್ಡ್ ನಿವಾಸಿಗಳಾದ ಇವರು ಮಾರತ್ಹಳ್ಳಿಯ ನಾರಾಯಣ ಇ ಟೆಕ್ನೋ ಶಾಲೆಯಲ್ಲಿ 9ನೇ ತರಗತಿ ಓದುತ್ತಿದ್ದಾರೆ. ಆದರೆ ಕಳೆದ ತಿಂಗಳು 23ರಂದು ಶಾಲೆಗೆ ಹೋದವರು ಮತ್ತೆ ಮನೆಗೆ ಬಂದೇ ಇಲ್ಲ. ನಾವು ಶಾಲೆ ಹತ್ರ ನೋಡಿದಾಗ ನಮ್ಮ ಮಕ್ಕಳು 23ನೇ ತಾರೀಕಂದು ಭುವನ್ ಮತ್ತು ಯಾಸಿಕ್ ಶ್ರೀನಿವಾಸ್ ಮತ್ತು ನಮ್ಮ ಮಗ ಎಲ್ಲೋ ಹೊರಗಡೆ ಕಾಣೆಯಾಗಿದ್ದಾರೆ ಅಂತ ತಿಳಿದು ಬಂತು. ನಾವು 24ನೇ ತಾರೀಕು ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದ್ವಿ. ಈಗಲೂ ನಾವು ಕಾದ್ಕೊಂಡ್ವಿ. ಯಾವುದೇ ಪ್ರಯೋಜನ ನಮಗೆ ಪೊಲೀಸ್ ಠಾಣೆಯಿಂದ ಯಾವುದೇ ಮಾಹಿತಿ ಸಿಗಲಿಲ್ಲ. ಇನ್ನು ಈ ಎಲ್ಲಾ ವಿದ್ಯಾರ್ಥಿಗಳ ಕುಟುಂಬ ಆರ್ಥಿಕವಾಗಿ ಸ್ಥಿತಿವಂತರಾಗಿದ್ದಾರೆ. ಮಕ್ಕಳಿಗೆ ಯಾವುದೇ ತೊಂದರೆ ಇಲ್ಲ. ಆದರೂ ಮಕ್ಕಳು ಮನೆ ಬಿಟ್ಟು ಹೋಗಿರೋದಕ್ಕೆ ನಿಖರ ಕಾರಣ ತಿಳಿಯದೆ ಪೋಷಕರು ಕಂಗಾಲಾಗಿದ್ದಾರೆ. ಈಗಾಗಲೇ ಯಾಸಿಕ್ನ ಅಜ್ಜಿ ಮೊಮ್ಮಗನ ಕೊರಗಿನಲ್ಲಿಯೇ ಪ್ರಾಣ ಬಿಟ್ಟಿದ್ದಾರೆ. ರಾಹುಲ್ ಸೇರಿದಂತೆ ಇತರೆ ಮಕ್ಕಳ ಪೋಷಕರು మగన నెనపునಲ್ಲಿయే కన్నీరు ಹಾಕ್ತಿದ್ದಾರೆ. వాళ్ళ అమ్మ అవ్వ చాలా సీరియస్గా ఉన్నారు. వాళ్ళ అవ్వ ఆల్రెడీ డెత్ అయ్యారు. కాబట్టి నువ్వు ఎక్కడున్నా నీకు ఏ ప్రాబ్లం లేదు, నిన్ను ఏమీ అనేది లేదు. దయవిಟ್ಟು నువ్వు ఇంటికి వచ్చేయి, ఏం ಪ್ರಾಬ್ಲಮ್ లేదు. ಮಕ್ಕಳ ಭವಿಷ್ಯಕ್ಕಾಗಿ ಪೋಷಕರು ಹಗಲಿರುಳು ದುಡಿಯುತ್ತಿದ್ದಾರೆ. ಆದರೆ ಆ ಮಕ್ಕಳೇ ಕೈ ಬಿಟ್ಟು ಹೋಗಿದ್ರಿಂದ ಪೋಷಕರಿಗೆ ದಿಕ್ಕು ತೋಚದಂತಾಗಿದೆ. ಕ್ಯಾಮರಾಮನ್ ರವಿಕುಮಾರ್ ಜೊತೆ ಆನೇಕಲ್ ಮಂಜುನಾಥ್, ಸುವರ್ಣ ನ್ಯೂಸ್. ಸುವರ್ಣ ನ್ಯೂಸ್ ವರದಿಗೆ ಜಲಮಂಡಳಿ ಅಧಿಕಾರಿಗಳು ಸ್ಪಂದಿಸಿದ್ದಾರೆ. ಭಕ್ಷಿ ಗಾರ್ಡನ್ಗೆ ಭೇಟಿ ನೀಡಿ ಕಲುಷಿತ ಕಾವೇರಿ ನೀರು ಪೂರೈಕೆ ಬಗ್ಗೆ ಪರಿಶೀಲನೆ ನಡೆಸಿದ್ದಾರೆ. ಶುದ್ಧ ಕುಡಿಯುವ ನೀರು ಪೂರೈಸುವ ಭರವಸೆಯನ್ನು ಕೊಟ್ಟಿದ್ದಾರೆ. ಇವತ್ತು ಭಕ್ಷಿ ಗಾರ್ಡನ್ ನಿವಾಸಿಗಳು ಜಲಮಂಡಳಿ ಅಧಿಕಾರಿಗಳ ವಿರುದ್ಧ ಮುಗಿಬಿದ್ದಿದ್ರು. ಕಳೆದ 2 ತಿಂಗಳಿನಿಂದ ಬರ್ತಾ ಇದ್ದ ಕಲುಷಿತ ಕಾವೇರಿ ನೀರೇ ಅವರ ಆಕ್ರೋಶಕ್ಕೆ ಕಾರಣ. 3 ದಿನಗಳ ಹಿಂದೆ ಈ ಬಗ್ಗೆ ಸುವರ್ಣ ನ್ಯೂಸ್ ವಿಸ್ತೃತ ವರದಿ ಬಿತ್ತರಿಸಿತ್ತು. ಇದರಿಂದ ಎಚ್ಚೆತ್ತು ಅಲ್ಲಿಗೆ ಭೇಟಿ ನೀಡಿದ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಹರಿಹಾಯ್ದ್ರು. ರಾಣಾಸಿಂಗಪೇಟದ ಕಂಪ್ಲೇಂಟ್ ಬಂದಿತ್ತು. ಅದು 8 ದಿನದ ಮುಂಚೆ ಬಂದಿತ್ತು. ನಾವು ಹೋಗಿ ಸ್ಥಳ ಪರಿಶೀಲನೆ ಮಾಡಿದೋ. ನೀರು ಕಪ್ಪು ಕಲರ್ ಬರ್ತಾಯಿತ್ತು. ಇವತ್ತು ನಮ್ಮ ಎಲ್ಲ ಟೀಮ್ ಹೋಗಿ ನಮ್ಮ ಎಕ್ಸ್ಪರ್ಟ್ ಬಂದಿದ್ದರು. ಆಮೇಲೆ ನಮ್ಮ ಜೆಟ್ಟಿಂಗ್ ಲಾರಿ, ಲೀಗ್ ಸ್ಟಾಫು ಎಲ್ಲ ಕೆಲಸ ಅಲ್ಲೇ ಈಗ ಪ್ರೆಸೆಂಟ್ ಅಲ್ಲೇ ಮಾಡ್ತಾಯಿದ್ದಾರೆ. ಬೆಳಗ್ಗೆಯಿಂದ ನಾವು ಈಗ ಜಸ್ಟ್ ನಾನು ಅಲ್ಲಿಂದ ಬಂದೆ. ಈಗ ಇವತ್ತು ಅದಕ್ಕೆ ಬ್ಲೀಚಿಂಗ್ ಪೌಡರ್ ತರಿಸಿದ್ವಿ. ಲೈನಿಗೆ ಸ್ವಲ್ಪ ಬ್ಲೀಚಿಂಗ್ ಪೌಡರ್ ಹಾಕ್ಬಿಟ್ಟು ಕ್ಲೀನ್ ಮಾಡಿ ನಾಳೆಗೆ ಡಿವಾಟ್ರಿಂಗ್ ಮಾಡಿ ನೀರು ಕೊಟ್ಟು ಚೆಕ್ ಮಾಡ್ತೀವಿ. ಇಷ್ಟು ದಿನ ತಮ್ಮ ಸಮಸ್ಯೆಗಳಿಗೆ ಕಿವಿಗೊಡದ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ಸಾರ್ವಜನಿಕರು ನಂತರ ಪೈಪ್ಲೈನ್ ಸರಿಪಡಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಅದೇ ಸರ್, ಭಾನುವಾರ ನಿಮಗೆ ಕಂಪ್ಲೇಂಟ್ ಮಾಡಿದ್ದೀವಿ. ಅದರಿಂದ ಇವತ್ತು ಆಫೀಸರ್ಗಳೆಲ್ಲ ಬಂದು ಎಲ್ಲ ನೀರೆಲ್ಲ ಎತ್ಕೊಂಡು ಹೋಗಿದ್ದಾರೆ. ಕ್ಲೀನ್ ಮಾಡ್ಸೋಕ್ಕೆ ಪೈಪೆಲ್ಲ ಬೇರೆ ಹಾಕ್ಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್. ಅದೇ ಒಂದು AW ಅವರು, ಆಮೇಲೆ ಇನ್ನೊಬ್ಬರು ಇಂಜಿನಿಯರ್ ದೇವರಾಜನ್ ಅವರು, ಅವರೆಲ್ಲ ಬಂದು ನೋಡ್ಕೊಂಡು ಹೋದರು ಸರ್. ಈ ನಾಳೆ ಒಳಗಡೆ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಸರ್. ಮೊನ್ನೆಗನ ಸ್ವಲ್ಪ ಪರವಾಗಿಲ್ಲ, ನೆನ್ನೆ ಒಂದು ಕಡೆ ಮಾಡವ್ರಂತೆ. ಅದು ಇಲ್ಲೆಲ್ಲ ಮಾರ್ಕೆಟ್ ಹತ್ರನೇ ಹಂಗಾಗಿರೋದು ಅಂತ ಹೇಳ್ತಾರೆ. ಸುವರ್ಣ ನ್ಯೂಸ್ ಅವ್ರಿಗೆ ಹೇಳಿದ್ರಿಂದ ನಮಗೆ ಭಾಳ ಉಪಯೋಗ ಆಗಿದೆ. ಅವರ ಪ್ರೇರಣೆಯಿಂದ ನಮಗೆ ಇಲ್ಲಿನ ದೇವರಾಜ್ ಅವರು, BBMP ಅವರೆಲ್ಲ ಬಂದು ಅದನ್ನೆಲ್ಲ ಚೆಕ್ ಮಾಡಿ ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದಾರೆ. ನಮ್ಮ ಇಲ್ಲೆಲ್ಲ ಕನೆಕ್ಷನ್ ಕೂಡ ಬೇರೆ ಥರ ಕನೆಕ್ಷನ್ ಕೊಟ್ಟು ಒಳ್ಳೆ ನೀರು, ಶುದ್ಧವಾಗಿ ನೀರು ಬರೋ ಥರ ಮಾಡಿಕೊಟ್ಟಿದ್ದಾರೆ. ಅದರಿಂದ ನಾವು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ. ಈಗ ಶುದ್ಧವಾದ ಇನ್ನೂ ಸ್ವಲ್ಪ ಬರ್ತಾ ಇಲ್ಲ, ಬರಬೇಕು, ಆದರೂ ಸ್ವಲ್ಪ ಪರವಾಗಿಲ್ಲ. ಒಟ್ಟಿನಲ್ಲಿ ಸದ್ಯಕ್ಕೆ ಅಧಿಕಾರಿಗಳು ಕಲುಷಿತ ನೀರಿನ ಸಮಸ್ಯೆಯನ್ನು ಸರಿಪಡಿಸುವ ಭರವಸೆ ನೀಡಿದ್ದಾರೆ. ಆದರೆ ಭರವಸೆಯಾಗೇ ಇರುತ್ತಾ, ಇಲ್ಲ ಭಕ್ಷಿ ಗಾರ್ಡನ್ ನಿವಾಸಿಗಳಿಗೆ ಶುದ್ಧ ಕುಡಿಯುವ ನೀರು ಸಿಗುತ್ತಾ ಕಾದು ನೋಡಬೇಕು. ಬೆಂಗಳೂರಿನಿಂದ ಕ್ಯಾಮರಾಮನ್ ಶಿವ್ ಜೊತೆ ನಂದೀಶ್ ಮಲ್ಲೇನಹಳ್ಳಿ, ಸುವರ್ಣ ನ್ಯೂಸ್. ಸಾರ್ವಜನಿಕರಿಗೆ ಕಳ್ಳತನ, ಕೊಲೆ, ಅತ್ಯಾಚಾರ ಯಾವುದೇ ಸಮಸ್ಯೆ ಇದ್ರೂ ಮೊದಲು ನೆರವಿಗೆ ಬರೋದು ಪೊಲೀಸರು. ಆದರೆ ಬೆಂಗಳೂರಲ್ಲಿ ಪೊಲೀಸರಿಗೆ 10 ಸಮಸ್ಯೆಗಳು ಕಾಡ್ತಾ ಇವೆ.
ಅದರಲ್ಲೂ ಪೊಲೀಸ್ ಕ್ವಾರ್ಟರ್ಸ್ ಕಿರಿಕಿರಿ ಅಂತೂ ಅಷ್ಟಿಷ್ಟಲ್ಲ. ಈ ಸಮಸ್ಯೆಯನ್ನು ಆಲಿಸಲು ಇವತ್ತು ಖುದ್ದು ಗೃಹ ಸಚಿವ ಕೆಜೆ ಜಾರ್ಜ್ ಪೊಲೀಸ್ ವಸತಿ ಗೃಹಗಳಿಗೆ ವಿಸಿಟ್ ಮಾಡಿದರು. ಹಲಸೂರು, ಶಿವಾಜಿನಗರದ ಪೊಲೀಸ್ ಕ್ವಾರ್ಟರ್ಸ್ಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದರು. ಎಲ್ಲೆಡೆ ಕಸದ ರಾಶಿ, ಶಿಥಿಲಾವಸ್ಥೆಯಲ್ಲಿರುವ ವಸತಿ ಗೃಹಗಳನ್ನು ಕಂಡು ಬೇಸರ ವ್ಯಕ್ತಪಡಿಸಿದರು. ಅಲ್ಲದೆ ಪೊಲೀಸ್ ವಸತಿ ಗೃಹಗಳನ್ನು ನಿರ್ಮಿಸಲು 1900 ಕೋಟಿ ರೂಪಾಯಿ ಬಿಡುಗಡೆಯಾಗಿದ್ದು, ರಾಜ್ಯದಲ್ಲಿ 13 ಕಡೆ 11,500 ನೂತನ ಕಟ್ಟಡಗಳನ್ನು ನಿರ್ಮಿಸಲಾಗುವುದು ಅಂತ ಗೃಹ ಸಚಿವರು ತಿಳಿಸಿದರು. ಇನ್ನು ಶ್ರೀ ಸಾಯಿಗೋಲ್ಡ್ ಪ್ಯಾಲೇಸ್ ಅಲ್ಲಿ